ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಾನು ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ವೇ. ಏನಕ್ಕೆ ಅಂದರೆ ಮೈಸೂರಿಗೆ ಹೋಗೋದಿತ್ತು ಆ್ಯಂಡ್ ಸುಮಾರಷ್ಟು ಪ್ಲೇಸಸ್ ಕವರ್ ಮಾಡಬೇಕು ಇನ್ ಆ್ಯಂಡ್ ಅರೌಂಡ್ ಮೈಸೂರು. ಅದಕ್ಕೆ ಹೊರಟಿದ್ದೀವಿ. ಬೆಳಗ್ಗೆ 6:30ಗೆ ಬಿಟ್ಟು ಹೊರಟಿದ್ದೀವಿ. ಇವಾಗ ಹತ್ತತ್ರ ಬಿಡದಿ ಕ್ರಾಸ್ ಆಗಿದ್ದೀವಿ. ಆ್ಯಂಡ್ ಈ ವ್ಲಾಗ್ ತುಂಬ ಫನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಸಖತ್ ಎಂಜಾಯ್ ಕೂಡ ಮಾಡ್ತೀವಿ ಫ್ರೆಂಡ್ಸ್ ಜೊತೆ. ಆ್ಯಂಡ್ ನನ್ನ ಜೊತೆ 3 ಜನ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರನ್ನ ತೋರಿಸ್ತೀನಿ. ಸೊ ಬನ್ನಿ, ನಮ್ಮ ಫಸ್ಟ್ ಪ್ಲೇಸ್ ಎಲ್ಲ ಅಂದ್ಕೊಂಡಿದ್ದೀವಿ, ಅಲ್ಲಿ ಹೋಗಿ ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ಯಾಮಿಲಿ ಫಸ್ಟ್ ಬಂದಿರೋದು ಶ್ರೀರಂಗಪಟ್ಟಣ ನಿಮಿಷಾಂಬ ಟೆಂಪಲ್. ಹಂಗೆ ಆನ್ ದಿ ವೇ ಅಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ದರ್ಶನ ಎಲ್ಲ ಆಯಿತು. ಆ್ಯಂಡ್ ಈಗ ಕಾವೇರಿ ನದಿ. ನೀರಷ್ಟಿಲ್ಲ, ಮೇ ಬಿ ಡ್ಯಾಮಿಂದ ತಮಿಳ್ನಾಡಿಗೆ ನೀರು ಬಿಡ್ತಾ ಇಲ್ಲ ಅನಿಸುತ್ತೆ. ಫುಲ್ ಖಾಲಿ ಖಾಲಿ ಇದೆ ಹೊಳೆ. ಆ್ಯಂಡ್ ನಮ್ಮ ಜೊತೆ ಬಂದಿರೋದು ಮಿಸ್ಟರ್ ಗಜೇಂದ್ರ ಆ್ಯಂಡ್ ಅಕ್ಷಯ್ ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಸಚಿನ್. ಗಜೇಂದ್ರ, ಹೆಂಗಿದೆಯೋ? ನೀನು ಹೆಂಗಿದ್ಯಾ? ಇಳಿತೀಯ ನೀರಲ್ಲಿ? ಏಕೆ? ಮೀಟ್ರಿಲ್ಲ? ಬೇಕು ಮೀಟರ್. ಗಾಯ್ಸ್, ಇಲ್ಲಿ ದೇವಸ್ಥಾನ ಹತ್ರ ಗುಲ್ಕಂದ್ ಬಂದು ಸಿಗುತ್ತೆ. ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಖತ್ ಫೇಮಸ್. ಇಲ್ಲಿ ನೋಡಿ. ಅಕ್ಷಯ್ ಆಯ್ ಹೇಳೋ, ವ್ಲಾಗ್ಗೆ ಬಂದೇ ಇಲ್ವಲ್ಲ? ಅಕ್ಷಯ್ ಇದೆ ಇದು ಅಂಗಡಿ. ಗುಲ್ಕನ್ನ ಟೇಸ್ಟಿಂಗ್ ಕೊಟ್ಟಿದ್ದಾರೆ. ಈ ಶ್ರೀರಂಗಪಟ್ಟಣ ಕಡೆ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಯಾಕಂದರೆ ಸಾಕಾಗಿರುತ್ತೆ. ಇಲ್ಲಿ ಬಂದಾಗೆಲ್ಲ ನಾನು ಟ್ರೈ ಮಾಡ್ತೀನಿ ಗುಲ್ಕಂದ್ ಬಂದು. ಏನಿಲ್ಲ. ಸೊ ಗೈಸ್, ಮೈಸೂರು ರೀಚ್ ಆದ್ವಿ. ಈಗ ಮೈಸೂರಿಗೆ ಬಂದು ದೋಸೆ ತಿಂದೇ ಇದ್ರೆ ಹೆಂಗೆ, ಅದಕ್ಕೆ ಮೈಲಾರಿ ದೋಸೆಗೆ ಬಂದಿದ್ದೀವಿ. ಮೈಸೂರಿಗೆ ಬಂದರೆ ಖಂಡಿತವಾಗ್ಲೂ ಟಿಫನ್ಗೆ ನಾನಂತೂ ಬಂದೇ ಬರ್ತೀನಿ. ಚೆನ್ನಾಗಿರುತ್ತೆ ಇಲ್ಲಿ ದೋಸೆ. ಆ್ಯಂಡ್ ಹಳೇದೇನಿದೆ ಅದು ಮುಚ್ಚಿದೆಯಂತೆ, ಅದಕ್ಕೆ ಹೊಸ ಮೈಲಾರಿ ಮಾಡ್ಯಾರಲ್ಲ, ಇಲ್ಲಿಗೆ ಬಂದಿದ್ದೀವಿ. ಗೈಸ್, ದೋಸೆ ಬಂತು. ಸೊ ಗೈಸ್, ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದೀವಿ. ಮೈಲಾರಿಲಿ ದೋಸೆ ತಿನ್ಕೊಂಡು ಟೈಮ್ 12 ಗಂಟೆ. ಸಾಕತ್ತು ಬಿಸಿಲಿದೆ ಮಾತ್ರ ಮೈಸೂರು. ದರ್ಶನ ಕೂಡ ಆಯಿತು, ಚೆನ್ನಾಗಾಯಿತು. ಬೇಗ ಸ್ವಲ್ಪ ಜುಗಾಡು ಮಾಡಿ ಒಳಗಡೆ ಹೋದ್ವಿ. ಇವಾಗ ಇಲ್ಲಿಂದ ನಂಜನಗೂಡು ಟೆಂಪಲ್ಗೆ ಹೋಗಿ, ಬರೀ ಟೆಂಪಲ್ ರನ್ನೇ ಆಗಿದೆ ಗೈಸ್. ಇವ್ರ ಜೊತೆ ಸೇರ್ಕೊಂಡು ನನಗೆ ಬರೀ ಟೆಂಪಲ್ ಸಾಕಾಗಿ ಹೋಗಿದೆ. ಇವಾಗ ನಂಜನಗೂಡಿಗೆ ಹೋಗಿ ಆಮೇಲೆ ಪ್ಲ್ಯಾನ್ ಮಾಡ್ಬೇಕು ಎಲ್ಲಿಗೆ ಹೋಗಬೇಕು ಅಂತ. ಬಿಸಿಲು ಮಾತ್ರ ಹೆವಿ ಆಗಿದೆ. ಇದು ನಂಜನಗೂಡು ಟೆಂಪಲ್ ಒಳಗೆ ದರ್ಶನ ಮುಗೀತು. ದರ್ಶನ ಮುಗಿದು ಕಾಯ್ತಾ ಇದ್ವಿ.
ಗೈಸ್ ದರ್ಶನ ಮುಗೀತು, ಇನ್ನೇನು 5 ಮಿನಿಟ್ಸ್ ಇತ್ತು ಕ್ಲೋಸ್ ಆಗೋಕ್ಕೆ. ನಾವು ಓಕೆ ಅಂತ ಹೋದ್ವಿ. ಅಲ್ಲೊಬ್ಬರು ದೇವಸ್ಥಾನದವರೇ ಇದ್ದರು. ಅವರೇ ಇಲ್ಲೇನು ಸ್ಪೆಷಲ್ ಟಿಕೆಟ್ ಅಂತ ಏನಿಲ್ಲ ಅನಿಸುತ್ತೆ ನಂಗೆ ಗೊತ್ತಿರೋಂಗೆ, ಸುಮ್ಮನೆ ಹಂಗೆ ಅನ್ಅಫಿಷಿಯಲ್ ಆಗಿ ಕರೆದ್ರು, ಬರ್ತೀರಾ ದರ್ಶನ ಮಾಡ್ತೀರಾ ಅಂತ. ನಾವು ಹಂಗೆ ಆಯಿತು ಓಕೆ ಅಂತ ಬಂದ್ವಿ. ನೋಡಿದ್ರೆ ಆಮೇಲೆ ದರ್ಶನ ಎಲ್ಲ ಮುಗಿದ್ಮೇಲೆ ದುಡ್ಡು ಕೇಳ್ತಿದ್ದಾರೆ. ದುಡ್ಡು ಕೇಳಿದ್ರೆ ಪರವಾಗಿಲ್ಲ, 500 ರುಪೀಸ್ ಕೇಳ್ತಾ ಇದ್ದಾರೆ. ತಲೆಗೆ 150 ರೂಪಾಯಿ ಆ ಥರ ಅಂತ. ಅಪ್ಪ, ದೇವಸ್ಥಾನದಲ್ಲೂ ಎಷ್ಟಿದಾರಲ್ಲ, ಅದು ಯಾರೋ ಮಾಡಿದ್ರೆ ಪರವಾಗಿಲ್ಲ, ದೇವಸ್ಥಾನದವ್ರೆ ಅವರು ಅರ್ಚಕ್ರ ಥರ ಇದ್ದಾರೆ ಅವರು. ಫುಲ್ಲು ಪಂಚೆ ಹಾಕ್ಕೊಂಡು ಕಲ್ಲೆ ಹಾಕ್ಕೊಂಡು ದೇವಸ್ಥಾನದಲ್ಲೇ ಹೀಗೆ ಮಾಡ್ತಾರೆ. ನನಗಂತೂ ಶಾಕ್ ಆಗೋಯ್ತು. ಬೇರೆ ಕಡೆ ಅಫಿಷಿಯಲ್ಲಾಗಿ ಹೇಳ್ತಾರೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಅಂತ, ಬಟ್ ಇಲ್ಲಿ ಅರ್ಚಕರೇ ಬಂದಂಗೆ ಮಾಡಿದ್ರು. ದೇವ್ರ ದರ್ಶನಕ್ಕೂ ಈ ಥರ ದುಡ್ಡು ಮಾಡ್ತಾರೆ, ಅದು ದೇವಸ್ಥಾನದವರೇ ಆಗಿ ಹಿಂಗೆ. ಸೊ ಗೈಸ್, ಇವಾಗ ಮೈಸೂರು ಸಿಟಿಗೆ ಬಂದೀವಿ. ಇಲ್ಲಿ ನನ್ನ ಫ್ರೆಂಡ್ ಸಚಿನ್ ಅವರು ಫ್ರೆಂಡ್ ಕೆಫೆ ಓಪನ್ ಮಾಡಿದಾರಂತೆ, ಅವ್ರನ್ನ ಕರಿತಾನೇ ಇದ್ದಾರಂತೆ. ಅದಕ್ಕೆ ಅಟ್ಲೀಸ್ಟ್ ಒಂದು ಕಾಫಿನಾರು ಕುಡ್ಕೊಂಡು ಹೋಗೋಣ ಅಂತ ಕರೆದ್ರು. ಸೊ ಇಲ್ಲಿ ಇದು ಬರೋದು ಐ ಥಿಂಕ್ ಗೋಕುಲಮ್ ಅಲ್ಲ, ಇದು ಗೋಕುಲಮ್ ಹೌದು. ಹುಡುಕ್ತಾ ಇದ್ದೀವಿ, ಎಲ್ಲಂತ ಸಿಗ್ತಾ ಇಲ್ಲ. ಮೈಕಾ ಕೆಫೆ ಪ್ಲಸ್ ಬೊಟಿಕ್ ಇದು ಅಲ್ಲ. ಕಾಯಿ ಸಿಕ್ತು, ಇದೆ ಮಿನಿಮಲ್. ಹೋಗಿ ಫಸ್ಟು. ಸೊ ಗೈಸ್, ಕೆಫೆಲಿ ನಾವು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದೀವಿ. ಈ ಸಲ ಕಾಫಿ ಕುಡಿಯೋಲ್ಲ ನಾನು, ಬಟ್ ಕೋಲ್ಡ್ ಕಾಫಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬಂದಮೇಲೆ ಟ್ರೈ ಮಾಡಬೇಕಲ್ಲ. ಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ. ನಂಗೆ ಕೋಲ್ಡ್ ಕಾಫಿ ಇಷ್ಟ ಆಗಲ್ಲ ಅಷ್ಟು. ಗಾಯಿಸಿ ಗೋಕುಲಮಲ್ಲಿ ಯಾರ್ಯಾರು ಗೊತ್ತು, ಬರೀ ಯೋಗ ಸೆಂಟರ್ ಆ್ಯಂಡ್ ಬರೀ ಫಾರಿನರ್ಸ್. ನೋಡಿ ಇನ್ಯಾರು ಸಕ್ಕದಾಗ ಉಂಟು ಅಂದರೆ ಬಾಡಿ ಅಲ್ಲ. Okay. Yeah. So I thought you were gone. So ಗಜೇಂದ್ರ ಅಂತ ಬೆರ್ಗಾಗ್ಬಿಟ್ಟು ಒಂದು ಫುಲ್ಲು. ಅಕ್ಷಯ್ಯೋ ಎಲ್ಲ ಫಾರಿನರ್ಸೇ ಇರೋದು. ಏನ ಏನು ಅಂದಲ್ಲ, ಏನು ಅಂದಿಲ್ಲ. ಹಾಯ್ ಮ್ಯಾಮ. ಚೆನ್ನಾಗಿತ್ತು. ಸೊ ಗೈಸ್, ಕೆಫೆಯಿಂದ ಹೊರಟು ಲಂಚಿಗೆ ಬಂದಿದ್ದೀವಿ. ಅವರು ಕೆಫೆ ಓನರ್ ಏನಿದ್ದಾರೆ, ಅವರು ಆಯಿಸ್ಟರ್ ಬೇ ಅಂತ ರೆಕಮೆಂಡ್ ಮಾಡಿದ್ರು. ರೆಸ್ಟೋರೆಂಟು ಫೈನ್ ಡೈನ್ ಅಂತೆ. ನಾವು ನಾಟಿ ತಿನ್ನೋಣ ಅಂತ ಬಂದರೆ ಯಾವುದೋ ಇಂಟರ್ನ್ಯಾಷನಲ್ ಇದ್ದಿದ್ದಂಗಿದೆ ಇದು. ಯಾಕೋ ಸರಿ ಬ್ಲೇಡ್ ಅನ್ನಿಸ್ತಾ ಇದೆ. ಹೇಳಿದೆ ನಾನು. ಲೊಕೇಶನ್ ಮಾತ್ರ ಚೆನ್ನಾಗಿದೆ, ಆಂಬಿಯನ್ಸ್ ಎಲ್ಲ ಅಲ್ಲ. ಹಾಂ, ಆಯಿಸ್ಟರ್ ಬೇ ತುಂಬ ಚೆನ್ನಾಗಿತ್ತು. ಅಂದರೆ ಅದು ಪಬ್ ಟೈಪ್ ಇತ್ತು, ನಮಗೆ ನಾಟಿ ಸ್ಟೈಲ್ ಬೇಕಿತ್ತು. ನಾನು ಹೇಳಿದೆ ನಾಟಿ ಸ್ಟೈಲ್ಗೆ ಹೋಗೋಣ ಅಂತ, ಒಂದು ಸರಿ ಟ್ರೈ ಮಾಡೋಣ ಅಂತ ಕರ್ಕೊಂಬಂದರು. ಅದಕ್ಕೆ ಇವಾಗ ವೈಭವ್ ಅಂತ ಇದೆ, ಹಿಂಗೆ ಹೇಳಿದ್ರು ಚೆನ್ನಾಗಿದೆ ತುಂಬ ಅಂತ ನಾಟಿ ಸ್ಟೈಲು. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಒಂದು 5 ಕಿಲೋಮೀಟರ್ಸ್ ಬಂದಂಗೆ ಆಯಿತು ಅಲ್ಲಿಂದ ಇಲ್ಲಿಗೆ. 2ನಾ? ಇವಾಗ ಮತ್ತೆ ವಾಪಸ್ 5 ಕಿಲೋಮೀಟರ್ಸ್ ಆ ಕಡೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ ಹತ್ರ ಅನಿಸುತ್ತೆ ಅಲ್ಲ. ಆರ್ಟ್ ಆಫ್ ದಿ ಸಿಟಿ. ಬನ್ನಿ ಹೋಗೋಣ. ಸೊ ಗೈಸ್, ಊಟ ಮಾಡಿಕೊಂಡು ನಾವು ಬ್ಯಾಕ್ ವಾಟರ್ಸ್ಗೆ ಬಂದೀವಿ. ಬ್ಯಾಕ್ ವಾಟರ್ಸಲ್ಲಿ ಏನಂದರೆ ಒಂಥರ ಫುಲ್ಲು ಅಪ್ಪ ಭಯ ಆಗೋಯ್ತು ನಂಗೆ. ಅವನ್ಯಾರ ಗೋಳಿ ಸೋಡಾ ಅಂತ ಅಷ್ಟು ಜೋರ ಕಿರಿಸ್ತಾವಲ್ಲಿ. ಇಲ್ಲಿ ಬರಲೇಬೇಕು, ಯಾಕಂದರೆ ತುಂಬ ಪೀಸ್ಫುಲ್ಲಾಗಿದೆ. ಆ್ಯಂಡ್ ಇಲ್ಲಿ ದೇವಸ್ಥಾನ ಕೂಡ ಅಷ್ಟೇ. ನನಗೆ ಈ ದೇವಸ್ಥಾನ ತುಂಬ ಇಷ್ಟ, ಅದಕ್ಕೆ ಬಂದೀವಿ. ಇಲ್ಲೊಂದು ಸ್ವಲ್ಪ ಚಿಲ್ಔಟ್ ಮಾಡೋಣ ಅಂತ. ಸಕ್ಕತ್ತಾಗಿದೆ ಜಾಗ ಮಾತ್ರ. ಯಾರಿಗೆ ಗಾಯ್ಸ್ ನೋಡಿ ಎಷ್ಟು ಪ್ರಶಾಂತವಾಗಿದೆ, ಜನನೂ ಜಾಸ್ತಿ ಇಲ್ಲ.
ಮೈಸೂರಿಗೆ ಬಂದರೆ ಮಾತ್ರ ಮಿಸ್ ಮಾಡಬೇಡಿ, ಖಂಡಿತವಾಗ್ಲೂ ಬನ್ನಿ, ಇಲ್ಲಿ ನಿಜ ಬರುತ್ತಿದೆ ತುಂಬ. Hi, say hi to my vlog. I'm a YouTuber. You are from? Netherlands. Huh? Netherlands. Netherlands. One selfie. No, thank you. We're already in here. ಬೇಡ ಅಂತವ್ರೆ ಅಂಕಲ್ ಸೆಲ್ಫಿ. We're already in the video anyway. Is it live? ನಾಟ್ ಲೈವ್, Oh, okay. ಯೂಟ್ಯೂಬ್ ಬ್ಲಾಗ್. Ah, okay. You're also here for holiday. Sorry? Yeah, I'm from Bangalore. This is Mike. Mike. Ah, yeah. Okay. Yeah. I'll keep it. So that I have just only one mic. Oh, okay, okay. Yeah. And how's Mysore? Mysore has been really interesting. We've been to Mysore Palace. We've been to a wedding. We've seen Wedding? Yeah, Wedding. a wedding of a friend of us. Yeah. Okay. A friend of us married someone from around here, and we all traveled over here. Yeah. And what did we do more? We went to Palace and Chamundi Hill. oh yeah, Chamundi. Chamundi Hill. Yeah, Yeah. the temple over there, and we walked 1,000 steps up. We went to what was the? We've also seen like the temple. I don't know really. The names are really difficult around here. I understand. The other temple we were this morning, Shiva. Shiva. Oh yeah, Keshava. We have also seen that one. Okay. We've seen like temples and stuff, but it's really cool. Yeah. Sorry, I don't know the names. They're very that's difficult. fine, I understand. Yeah. And how's Indian tradition, culture? How much do you like it? It's very different Yeah. from but it's very interesting. Yeah. Took some getting used to at first. Also the food, but Most of us it's who very come good. to Mysore again will plan to come to Mysore and they'll stay here for sure because it is such a beautiful place and such a peaceful place to enjoy and to stay. So compared to Bangalore. Yeah, compared to Okay. Bangalore. See, there is a lot of difference between Bangalore and Mysore because Bangalore is overcrowded and traffic, hectic lot of it. life. Yeah, work, and weekends people come from Bangalore to Mysore. Oh really? Yeah, to stay To, We're in going peace. there tomorrow, maximum. Bangalore. Tomorrow, Bangalore. Yeah. Yeah. And where are you staying in Bangalore? Somewhere in the center. I don't Yeah, know what like a what hotel. place that was called. Mm-hmm. Yeah, And, hotel. Yeah. and first you came directly to Mysore, is it? Yeah. Okay. So we took the From- plane, the Netherlands. Oh, directly from Netherlands. Yeah, so we took a direct flight to Bangalore, and then we arrived at like midnight, 2 a.m. Mm-hmm. Then we still had to take a cab all the way from Bangalore airport to Mysore. Oh, okay. Arrived around 5 a.m. in the hotel. Mm-hmm. It's pretty late in the morning, or early in the morning actually. Yeah. Okay, nice. And enjoy your stay. And you tomorrow very you're coming much. to Bangalore. Yes. And you can enjoy in Bangalore too. And if you want any information about Bangalore or do you want to visit any places, ask me. I'll be Bangalore giving Palace? information. Huh? Bangalore Palace, Yeah, there are many. Bangalore Palace, Lal Bagh. the You big have- one, you with have the many things to greenery see. and stuff. Sorry? There was this Bangalore Palace with the greens on the lower part Yeah. of the palace. That's Bangalore Palace. Yeah, you that can one. visit there. It's really good. Okay, cool. Yeah. And I'll Another give some- highlight. Okay. And you have which are the other places you visit in Bangalore? We're maybe looking at ISKCON. 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 Okay. Yeah. Krishna Temple. Is that okay? Cool. Yeah. And there are in ಯಾವ್ದು ಇದೆಯೋ ಬೆಂಗಳೂರಲ್ಲಿ yeah in India you have to visit only temples like temples are famous here Yeah. yeah We've been in a temple on a Sunday and it was really, really busy. which one Chamundi Hills is it No, there was. Oh yeah, Nanjangud. sorry Nanjangud Yeah, Nanjangud Shiva temple. Yeah. Linga. it was really busy at Sundays. on weekends it will be very busy I told you right people travel from Bangalore to Mysore yeah. just for Also a day for the out. temples. Just for a day out Oh, and wow. for temple Okay. visiting yeah Cool. and I'll tell you some of the places in Bangalore too just give me 2 minutes okay it was nice meeting you thank you so much ನೀವೇನಾದರೂ ಮೈಸೂರಿಗೆ ಬಂದರೆ ಬ್ಯಾಕ್ ವಾಟರ್ಸಿಗೆ ಬಂದು ಈ ದೇವಸ್ಥಾನ ವಿಸಿಟ್ ಮಾಡಲೇಬೇಕು ಏನಕ್ಕಂದರೆ ಇವ್ನು ಹೇಳ್ತಾನೆ ಕೇಳಿಸ್ಕೊಳ್ಳಿ ಆ್ಯಕ್ಚುಲಿ ಇದೆಲ್ಲ ಮುಂಚೆ ಹಿಂಗಿರಲಿಲ್ಲ ಎಲ್ಲ ಒಳಗಡೆ ಅಲ್ಲಿ ವಾಲ್ ಆಫ್ ಫೋಟೋಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೆಂಗಿತ್ತು ಅಂತ ಮುಂಚೆ ಇಲ್ಲಿ ಬರೋಕ್ಕೂ ಆಗ್ತಾ ಇರಲಿಲ್ಲ ಪ್ರೈವೇಟ್ ಅಂಡರ್ಟೇಕನ್ ಮಾಡಿ
ಅವ್ರು ಡೆವಲಪ್ ಮಾಡಿ ಈಗ ಇಲ್ಲಿ ಒಂಥರ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್. ಆಮೇಲೆ ಇಲ್ಲಿ ಒಂದು ಇಷ್ಟ ಆಗೋದೇನೆಂದರೆ ₹1 ದುಡ್ಡು ಇಸ್ಕೊಳ್ಳಲ್ಲ, ಎಂಟ್ರಿ ಫೀ ಇಲ್ಲ, ಸ್ಪೆಷಲ್ ದರ್ಶನ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಪೂಜೆ ದೇವ್ರ ಏನೂ ಇಲ್ಲ. ಬಟ್ ನಮ್ಮ ಹತ್ರ ಕಾಣಿಕೆ ಏನು ತಗೊಳಲ್ಲ, ಹಾಂ, ತೀರ್ಥ ಒಂದು ಕೊಡ್ತಾರೆ, ನಾವು ಹೂ ಕೂಡ ತೊಗೊಂಡು ಹೋಗಂಗಿಲ್ಲ, ಪೂಜೆ ಐಟಮು ತೊಗೊಂಡು ಹೋಗಂಗಿಲ್ಲ, ದಕ್ಷಿಣೆ ಒಂದು ಏನೂ ಇಲ್ಲ. ನೀನು ಭಕ್ತಿ ಇಟ್ಕೊಂಡು ಭಕ್ತಾದಿ ಆಗ್ಬಾ, ಎಲ್ಲರೂ ಒಂದೇ ಇಲ್ಲಿ. ನೀನು ಜಾಸ್ತಿ ದುಡ್ಡಿದ್ರೆ ನೀನು ಬೇಗ ಬಿಡೋದು ಅವೆಲ್ಲ ಏನೂ ಇಲ್ಲ ಇಲ್ಲಿ. ಅದೊಂದು ನಂಗೆ ಸಖತ್ ಇಷ್ಟ ಆಯಿತು. ಇವಾಗೆಲ್ಲ ಸ್ಕ್ಯಾಮು, ದೊಡ್ಡ ಬಿಸ್ನೆಸ್ ಮಾಡೋದು ಕಲ್ತ್ಬಿಟ್ಟಿದ್ದಾರೆ ದೇವಸ್ಥಾನಗಳಲ್ಲಿ. ಇದು ಬೆಸ್ಟ್ ಅನ್ನಿಸ್ತು ನನಗೆ. ಆಮೇಲೆ ಈ ಪ್ರಶಾಂತವಾಗಿರೋ ಜಾಗ ಎಲ್ಲನೂ ಒಂಥರ ಚೆನ್ನಾಗಿದೆ. ಸುತ್ತ ಮೂರು ದಿಕ್ಕಲ್ಲೂ ನೀರು. ಹೌದು. ಹಿಂಗೆ ಹೋಗೋಣ ಎಲ್ಲ ಅವರೆಲ್ಲ ಚಪ್ಪಲಿ ಹಾಕೊಂಡು ಓಡಾಡ್ತಾವ್ರಲ್ಲ. ಗೈಸ್, ಕಾಫಿ ಸ್ಟಾಪ್ ಹಾಕಿದ್ದೀವಿ. ಜಾಗ ಮಾತ್ರ ಸಾಕಾಗಿದೆ. ಹೆಂಗಿದೆಯಾ ಶಿಷ್ಯ? ಸನ್ಸೆಟ್ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ, ಅಲ್ಲಿ ಕೂತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಮೈಂಡು ಬೋಗಿಂಗ್. ಮೈಂಡ್ ಬ್ಲೋಯಿಂಗ್. ನೋಡಿ ಹೆಂಗಿದೆ ವ್ಯೂ. ಇಲ್ಲಿ ಕೂತ್ಕೊಂಡು ಸನ್ಸೆಟ್ ವಾಚಿಂಗ್, ಸ್ನ್ಯಾಕ್ಸ್ ತಿನ್ಕೊಂಡು ಸನ್ಸೆಟ್ ನೋಡ್ತಾ ಇದ್ದೀರಿ. ಹೌದಾ? 15 ಮಿನಿಟ್ಸ್ ಸನ್ಸೆಟ್ ಪೂರ್ತಿ ಆಗೋಗ್ತೈತೆ. ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಆಲ್ರೆಡಿ ಸನ್ ಕೆಳಗಡೆ ಹೋಗ್ತಿದೆ. ಸೊ ಗೈಸ್, ಈಗ ಹೊರಟಿದ್ದೀವಿ. ಬ್ಯಾಕ್ ವಾಟರ್ಸಿಂದ ಸಖತ್ತಾಗಿತ್ತು. ಸನ್ಸೆಟ್ ಎಲ್ಲ ನೋಡಿಕೊಂಡು ಸ್ವಲ್ಪ ಕೂತಿದ್ದು ಚಿಲ್ ಮಾಡಿ ಹೊರಟಿದ್ದೀವಿ. ಇವಾಗ ಡೈರೆಕ್ಟ್ ಬ್ಯಾಂಗ್ಳೂರೇ. ಬ್ಯಾಂಗ್ಳೂರು ಅಂದರೆ ಹೋಗ್ತಾ ಬಿಡದಿಯಲ್ಲಿ ಡಾಬಾ ಇದೆ, ಒಂದು ಅಲ್ಲಿ ಊಟ ಮಾಡಿಕೊಂಡು ಇನ್ನು ಬ್ಯಾಂಗ್ಳೂರ್ಗೆ ಹೋಗೋದು. ಹೆಂಗಿತ್ರಪ್ಪ ಪ್ಲೇಸು, ಟ್ರಿಪ್ಪು? ವೇಣುಗೋಪಾಲ ಸ್ವಾಮಿ ಟೆಂಪಲ್, ಬ್ಯಾಕ್ ವಾಟರ್ ಆಫ್ KRS, ಅದು ಎಲ್ಲದಕ್ಕಿಂತ ಚೆನ್ನಾಗಿತ್ತು. ಇಲ್ಲಿ ಯಾವಾಗಲೂ ಪೀಸ್ಫುಲ್. ವೇಣುಗೋಪಾಲ ಇಲ್ಲಿ KRS ಬ್ಯಾಕ್ ವಾಟರ್ಸಿಗೆ ಬಂದರೆ ಬರೋದೇ ರೆಕಮೆಂಡ್. ಯು ಗೈಸ್ ಕಮ್ ಆನ್ ವೀಕ್ ಡೇಸ್. ವೀಕ್ ಡೇಸ್ ಬರಬೇಕು ಮೈಸೂರಿಗೆ ಬಂದರೆ. ವೀಕೆಂಡ್ಸ್ ಬಂದರೆ ಎಲ್ಲ ಕಡೆ ಜನ ಬೇಜಾರಾಗ್ಬಿಡುತ್ತೆ. ಲೊಕೇಶನ್ ಕರೆಕ್ಟೇನಾ? ಕರೆಕ್ಟಾ? ಕರೆಕ್ಟ್ ಇದೆ. ಸ್ಟ್ರೈಟೇ ಕಣ. ಯಾವಾಗ ಅದು ಮಣ್ಗುಡ್ಡೆ ಎಲ್ಲ ಎಲ್ಲಿತ್ತ? ಲೋ ಗಜಿ, ಕರೆಕ್ಟಾಗಿ ನೋಡಿ ಲೊಕೇಶನ್. ಈ ರೋಡು ಲೆಫ್ಟ್, ಆ ರೋಡ್ಗೆ ಹೋಗ್ಬಿಟ್ಟಿದ್ದ ಊರಿಗೆ. ವೀಕ್ ಡೇಸ್ ಮೈಸೂರಿಗೆ ಬರೋದು ವೇಸ್ಟ್. ಎಲ್ಲಿ ನೋಡಿದ್ರು ಜನ, ಟ್ರಾಫಿಕ್ಕು ಜನ. ಆಮೇಲೆ KRSಗೆ ಹೋಗ್ಬಾರ್ದು, ಬ್ಯಾಕ್ ವಾಟರ್ಸಿಗೆ ಬರಬೇಕು. KRS ಅಲ್ಲಿ ಏನೂ ಇಲ್ಲ, ಬರೀ ಜನ 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 ಜನ. ಅದಕ್ಕೆ ಬ್ಯಾಕ್ ವಾಟರ್ಸಿಗೆ ಬಂದರೆ ಚೆನ್ನಾಗಿದೆ. ತುಂಬ ಕಮ್ಮಿ ಜನ ಇರ್ತಾರೆ, ಆರಾಮಾಗಿ ಚಿಲ್ ಮಾಡ್ಬೋದು ಕೂತ್ಕೊಂಡು. ಏನಂತೀಯ? ಅಷ್ಟೇ ಹೇಳೋದು. ಗೈಸ್, ಈಗ ಬಿಡದಿ ರೀಚ್ ಆಗಿದ್ದೀವಿ ಡಾಬಾಗೆ. ಇಲ್ಲಿ ಊಟ ಮಾಡೋಣ ಅಂತ. ಆ್ಯಂಡ್ ಡಾಬಾ ನೇಮ್ ಬಂದು ತಿರುಮಲ. ಸೊ ಗೈಸ್, ಇವಾಗ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಆ್ಯಂಡ್ ಬೈ, ಇವಾಗ ಹೊರಟ್ವಿ ಮನೆಗೆ. ಮನೆ ಹತ್ರನೂ ಬಂದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಅಕ್ಷಯ್ ಹೋಗ್ತಾ ಇದ್ದಾನೆ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಮೈಸೂರು ಈಸ್ ಆಲ್ವೇಸ್ ಪೀಸ್. ಆ್ಯಂಡ್ ವೀಕ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ತೀನಿ, ಅಷ್ಟಿಷ್ಟ ಮೈಸೂರು. ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.